ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಅಧಿಕ ಜ್ಯೇಷ್ಠ ಮಾಸ ಪರಾಭವ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ಧನುರಾಶಿಯ ಅಧಿಪತಿಯಾದಂತಹ ಗುರುವು ಉಚ್ಚ ಸ್ಥಾನವನ್ನು ಸೇರ್ತಾ ಇರ್ತಕ್ಕಂಥದ್ದು ಅತ್ಯುತ್ತಮವಾದಂಥ ಯೋಗ. ಹಾಗೆಯೇ ಈ ಒಂದು ಉತ್ತಮವಾದ ಯೋಗ ಲಭ್ಯವಾದರೂ ಕೂಡ ಅನೇಕರಿಗೆ ಕಷ್ಟ ಎನ್ನುವುದು ಇನ್ನೂ ಕಂಡು ಬರ್ತಾ ಇದ್ದಾರೆ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಚಂದ್ರಾಧಾರಿತ ಕೇವಲ ರಾಶಿಫಲ ಇದಾಗಿದ್ದು ಇಲ್ಲಿ ಪ್ರಾದೇಶಿಕತೆ, ಸಂಸ್ಕಾರ, ಕಾಲಭೇದ, ಅವರ ಆರಾಧನೆ, ತಾಯಿ ತಂದೆಯ ಅನುಗ್ರಹದ ಬಲ ಮತ್ತು ವೈಯಕ್ತಿಕ ಶ್ರದ್ಧಾ ಭಕ್ತಿ ಮತ್ತು ಪ್ರಯತ್ನ ಮತ್ತು ಅವರ ಸಮಯ ಇತ್ಯಾದಿಗಳೆಲ್ಲವೂ ಕೂಡ ಭಿನ್ನ ಫಲವನ್ನು ಕೊಡ್ತವೆ. ಅದೇ ರೀತಿಯಾಗಿ ಇಲ್ಲಿ ರಾಷ್ಟ್ರಾಧಿಪತಿ ಅಂತ ಗುರುವು ಸಪ್ತಮದಲ್ಲಿದ್ದು ಅಷ್ಟಮಕ್ಕೆ ಕೂಡ ಹೋಗ್ತಾನೆ. ಹಾಗಾಗಿ ಯಾರಿಗೆ ಆ ಅಷ್ಟಮದ ಫಲವೂ ಕೆಲವರಿಗೆ ಲಭ್ಯವಾಗ್ಬೋದು. ಅವರ ಮೂಲ ಜಾತಕದಲ್ಲಿ ಆ ಗುರುವು ಸರಿ ಇಲ್ಲದ ಅಸ್ಥಾನದಲ್ಲಿ ವಿರಾಜಮಾನನಾಗಿದ್ದರೆ ಮತ್ತು ಗುರುತತ್ವ ಸಂಪೂರ್ಣ ಜಾಗೃತವಾಗಿಲ್ಲದಂತಹ ವ್ಯಕ್ತಿಗಳಲ್ಲಿ ಈ ಅಷ್ಟಮತ್ವದ ಫಲ ಲಭ್ಯವಾಗಬಹುದು. ಅದೇ ಗುರುವು ಉಚ್ಚ ಸ್ಥಾನದಲ್ಲಿರುವುದರಿಂದ ರಾಷ್ಟ್ರಾಧಿಪತಿಯಾಗಿ ಉಚ್ಚ ಸ್ಥಾನದ ಫಲವನ್ನು ಗುರುತತ್ವ ಜಾಗೃತರಾದಂತಹ ವ್ಯಕ್ತಿಗಳಲ್ಲಿ ಆ ಉಚ್ಚ ಸ್ಥಾನದ ಫಲ ಲಭ್ಯವಾಗುವ ಮಹಾಯೋಗ ಇದೆ. ಹಾಗಂದ್ರೆ ಏನು ಅಂತ ಕೇಳಿದ್ರೆ ನಮ್ಮ ಪ್ಲೇ ಲಿಸ್ಟಿಗೆ ಹೋದರೆ ಆ ಗುರುಬಲವನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕು ಎನ್ನುವುದಾಗಿ ವಿಡಿಯೋ ಇದೆ. ಉಪಯುಕ್ತ ಮಾಹಿತಿಯಲ್ಲಿ ಪ್ಲೇ ಲಿಸ್ಟಲ್ಲಿ ಖಂಡಿತವಾಗಿ ನೋಡಿ, ಅದರ ಮೂಲಕವಾಗಿ ಅರ್ಥೈಸಿಕೊಳ್ಳಿ. ಹಾಗೆಯೇ ಮುಂದಿನ ದಿನದಲ್ಲಿ ಜ್ಯೋತಿಷ್ಯ ಮತ್ತು ಜೀವನ ವಿಜ್ಞಾನ ಎನ್ನುವ ಚಿಂತನೆಯಲ್ಲಿ ಲೈವ್ ಬರುವಂತಹ ಯೋಚನೆಯನ್ನು ನಾವು ಮಾಡ್ತಾ ಇದ್ವಿ. ಅದಕ್ಕೆ ತಕ್ಕಂತೆ ಬಂದಾಗ ಅದರಲ್ಲಿ ನೀವು ಪಾಲ್ಗೊಳ್ಳಿ. ಅದಕ್ಕೆ ತಕ್ಕಾದ ಕಾಮೆಂಟನ್ನು ಹಾಕಿ, ಆಗ ನಿಮಗೆ ಸಂಪೂರ್ಣವಾದ ಉತ್ತರಗಳು ಕೂಡ ನಿಮಗೆ ಲಭ್ಯ ಆಗ್ತಾ ಬರುತ್ತೆ. ಇನ್ನು ಈ ಗುರುವಿನ ಒಂದು ಸ್ಥಿತಿಗತಿಯನ್ನು ನೋಡಿದ್ರೆ ಉಚ್ಚ ಸ್ಥಾನದಲ್ಲಿರುವುದರಿಂದಾಗಿ ಅವನು ಷಷ್ಠಾಧಿಪತಿ ಶುಕ್ರನ ಜೊತೆಗೂ ಏಕಾದಶಾಧಿಪತಿ ಶುಕ್ರನ ಜೊತೆಗೂ ಇರುವುದರಿಂದಾಗಿ ಶುಕ್ರ ಹಣಕಾರಕನಾಗಿ, ಶತ್ರುಕಾರಕನಾಗಿ ಮತ್ತು ಲಾಭಕಾರಕನಾಗಿ ಈ ಒಂದು ರಾಶಿಯ ಅಧಿಪತಿಯ ಜೊತೆಗೆ ದೇವಗುರು ಮತ್ತು ದೈತ್ಯಗುರು ಇಬ್ಬರ ಸಮ್ಮೇಳನ ಎನ್ನುವಂಥದ್ದು ಅನೇಕ ವಿಧವಾದಂತಹ ಕ್ಲೇಶಗಳಿಗೂ ಕೂಡ ಕಾರಣವಾಗಬಲ್ಲದು. ಆದರೆ ಗುರುತತ್ವವನ್ನು ಜಾಗೃತ ಮಾಡಿ ತಮ್ಮ ಕೌಶಲ್ಯವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುತ್ತಿರುವಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ಮಹಾಯೋಗ. ಗುರುತತ್ವದ ಧನಾತ್ಮಕ ಚಿಂತನೆ ಮತ್ತು ಧನಾತ್ಮಕ ಕ್ರಿಯೆಗಳು, ಮನಸ್ಸು ಮತ್ತು ಕ್ರಿಯೆ ಮತ್ತು ಆ ಒಂದು ಚಿಂತನೆ ಇವೆಲ್ಲವೂ ಕೂಡ ಯಾರಿಗೆ ಧನಾತ್ಮಕವಾಗಿ ಹೆಚ್ಚಿಗೆ ಇದೆ, ಅದು ಗುರುತತ್ವ. ವಿಶಾಲ ಮನೋಭಾವನೆ ಇದ್ದವರಿಗೆ ಅತ್ಯಂತ ಸುಲಭವಾಗಿ ಈ ಶುಕ್ರನ ಉತ್ತಮ ಫಲ ಇತ್ಯಾದಿಗಳು ಲಭ್ಯವಾಗುತ್ತೆ. ಅತ್ಯಂತ ಲಾಭಾಧಿಪತಿಯಂತಹ ಶುಕ್ರನು ಗುರುವಿನ ಜೊತೆಗೆ ರಾಷ್ಟ್ರಾಧಿಪತಿ ಜೊತೆಗೆ ಉಚ್ಚನಾಗಿ ಇರುವಂತಹ ರಾಷ್ಟ್ರಾಧಿಪತಿಯ ಜೊತೆಗೆ ಇರುವುದರಿಂದ ಅತ್ಯುತ್ತಮವಾದ ಫಲ ಲಭ್ಯವಾಗುವಂಥ ಎಲ್ಲ ಲಕ್ಷಣಗಳಿದೆ. ಅನೇಕರಿಗೆ ಶತ್ರುಗಳನ್ನು ಉಂಟು ಮಾಡಿಕೊಳ್ಳುವ ಯೋಗಗಳು ಕೂಡ ಷಷ್ಠದ ಅಧಿಪತಿ ಶುಕ್ರನು ಅಲ್ಲಿ ಅಷ್ಟಮದಲ್ಲಿ ಬಂದಿರುವುದರಿಂದಾಗಿಯೂ ಮತ್ತು ಗುರುವಿನ ಯುತಿಯಿಂದ ಹೊಂದಿದ್ದರಿಂದ ಮತ್ತು ಅಷ್ಟಮದಲ್ಲಿ ಬಂದಿದ್ದರಿಂದ ಶತ್ರು ನಿವಾರಣೆ ಕೂಡ ಇರುತ್ತೆ. ಅನೇಕ ರೀತಿಯಾದ ಶತ್ರುತ್ವಗಳಲ್ಲಿ ಅತಿ ಪ್ರಮುಖವಾಗಿ 3 ಶತ್ರುತ್ವಗಳು ಕಂಡುಬರುವಂಥದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂತಹ ಷಡ್ವೈರಿಗಳು ನಮ್ಮ ಒಳಗಡೆ ಇದ್ದರೆ ಅವರು ನಮ್ಮ ವಿರೋಧಿಗಳು, ಇವರು ನಮ್ಮ ವಿರೋಧಿಗಳು, ಅವರನ್ನು ನಾನು ಬಿಡೋದಿಲ್ಲ, ಅವತ್ತು ಅವ್ರು ಹೀಗೆ ಮಾತಾಡಿದ್ದಾರೆ ಎನ್ನುವಂತಹ ಸೇಡಿನ ಮನೋಭಾವನೆಯಿಂದ ಒಂದಿಷ್ಟು ಜನರನ್ನು ನಮ್ಮ ತಲೆಯ ತುಂಬಿಕೊಳ್ತೇವಲ್ಲ, ಅವರೊಂದಿಷ್ಟು ಆಂತರಿಕ ಶತ್ರುಗಳು. ಇನ್ನು ಕೆಲವರು ನಮ್ಮನ್ನು ನೋಡಿಯೇ ಇವನು ಸರಿ ಇಲ್ಲ, ಇವರಿಗೆ ತೊಂದರೆ ಕೊಡಬೇಕು ಅನ್ನೋ ಚಿಂತನೆಯನ್ನು ಇಟ್ಟುಕೊಂಡವರು ಬಾಹ್ಯ ಶತ್ರುಗಳು. ಹೀಗೆ ಆಂತರಿಕವಾದ 2 ರೀತಿಯ ಶತ್ರುಗಳು ಮತ್ತು ಬಾಹ್ಯದಲ್ಲಿ ಒಂದೇ ರೀತಿಯ ಶತ್ರುಗಳು. ಈ 3 ರೀತಿಯ ಶತ್ರುಗಳನ್ನು ಸಂಘಟಿಸಬಲ್ಲ ಶಕ್ತಿ ಶುಕ್ರನಿಗಿದೆ. ಆದ್ದರಿಂದಾಗಿ ಆ ಅತ್ಯಂತ ಕೌಶಲ್ಯವುಳ್ಳವರು ಮತ್ತು ಗುರುತತ್ವವನ್ನು ಜಾಗೃತ ಮಾಡಿಕೊಂಡವರಿಗೆ ಸಮಸ್ತ ಶತ್ರುಗಳ ನಿರ್ಮೂಲನೆಯು ಇದೇ ಶುಕ್ರ ಮತ್ತು ಗುರುಗಳಿಂದ ಉಂಟಾಗತ್ತೆ, ಗುರುತತ್ವ. ಹಾಗಾಗಿ ಗುರುವಿಗೆ ಶರಣಾಗಿ ಗುರು ಹಿರಿಯರ ಮಾರ್ಗದರ್ಶನ, ತಾಯಿ ತಂದೆಯ ಅನುಗ್ರಹವನ್ನು ಪಡೆಯಿರಿ. ಅದೇ ರೀತಿಯಾಗಿ ಇನ್ನು ರಾಶಿಯಿಂದ ಸಪ್ತಮದಂತ ಗುರು ಅಷ್ಟಮಕ್ಕೆ ಬಂದ ಮೇಲೆ ಇನ್ನು ದ್ವಿತೀಯಾಧಿಪತಿಯಂತಹ ಶನೈಶ್ಚರನು ಚತುರ್ಥಾಧಿಪತಿಯಾದಂತಹ ಗುರುವು ಅಷ್ಟಮದಲ್ಲಿ, ಹಾಗೆ ಚತುರ್ಥಾಧಿಪತಿ ಗುರು ಅಷ್ಟಮದಲ್ಲಿ ಯಾರ ಜಾತಕದಲ್ಲಿ ಗುರು ಸರಿ ಇಲ್ಲವೋ ಅಂಥವರಿಗೆ ತುಂಬ ಕಷ್ಟ ಆಗ್ಬೋದು. ಗುರುಮಂತ್ರ ಉಪದೇಶಾದಿಗಳನ್ನು ಪಡೆಯುವ ಅನಿವಾರ್ಯತೆ ಬರ್ಬೋದು. ದಯವಿಟ್ಟು ಗುರುಮಂತ್ರ ಉಪದೇಶಕ್ಕೆ ಕೂಡ ನಮ್ಮನ್ನು ಸಂಪರ್ಕ ಮಾಡಬಹುದು. ಆ ಮೂಲಕವಾಗಿ ನಿಮ್ಮ ಜಾತಕದಲ್ಲಿರುವ ದೋಷದಿಂದ ನೀವು ಮುಕ್ತರಾಗಬಹುದು. ಇನ್ನು ಈ ಪೌರ್ಣಿಮೆ ಎನ್ನುವಂಥದ್ದು ಮತ್ತು ಅಮಾವಾಸ್ಯೆ ಎನ್ನುವಂಥದ್ದು ಕೂಡ ಮನಃಕಾರಕ ಚಂದ್ರನು ಆಗಿರುವುದರಿಂದಾಗಿ ಚಂದ್ರ ಬುಧ ಯುತಿಯು ಕೂಡ ಆಗಿ ಮನಸ್ಸು ಮತ್ತು ಬುದ್ಧಿಯ ವ್ಯವಸ್ಥೆಗಳು ರವಿಚಂದ್ರ ಯುತಿಯ ಜೊತೆಗೆ ಅಮಾವಾಸ್ಯೆ ಘಟಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಧನುರಾಶಿಗೆ ಸಪ್ತಮದಲ್ಲಿ ಆಗಿದೆ. ಇದು ಅತ್ಯುತ್ತಮವಾದ ಫಲವನ್ನು ಕೊಡುವಂಥ ಮಹಾಯೋಗವನ್ನು ಹೊಂದಿದೆ.
ಆದ್ದರಿಂದಾಗಿ ಇಲ್ಲಿ ಭಾಗ್ಯಾಧಿಪತಿಯಾದ ರವಿಯ ಜೊತೆಗೆ ಚಂದ್ರ ಮನಃಕಾರಕನಾಗಿ ಅಷ್ಟಮಾಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲಿ ಅಮಾವಾಸ್ಯೆಗೆ ಕಾರಣನಾಗ್ತಾ ಇದ್ದಾನೆ. ಆದ್ದರಿಂದ ಈ ಒಂದು ಶನೈಶ್ವರನು ದ್ವಿತೀಯಾಧಿಪತಿಯಾಗಿ ಚತುರ್ಥದಲ್ಲಿ ಗೋಚರನಾಗಿ ಮನಸ್ಸಿಗೆ ಸುಖ ಸಂತೋಷಗಳನ್ನು ನೀಡುವುದರಲ್ಲಿ ವಿಳಂಬ ಮಾಡುವ ಯೋಗ. 12ನೇ ಮನೆಯಲ್ಲಿ ಚಂದ್ರ ಪೌರ್ಣಿಮೆಯನ್ನು ಗೊಳಿಸ್ತಾ ಇರೋದ್ರಿಂದ ನಮಗೆ ಕಳೆದುಕೊಳ್ಳುವ ಯೋಗವೇ ಜಾಸ್ತಿ ಎನ್ನುವ ಭಾವ, ಮತ್ತು ಅಮಾವಾಸ್ಯೆಯು ಕೂಡ ಈ ಒಂದು ಸಪ್ತಮದಲ್ಲಿಯೇ ನೇರವಾಗಿ ನಡೀತಾ ಇರುವುದರಿಂದಾಗಿ ನಮಗೆ ಸಂಪೂರ್ಣ ಹಿನ್ನಡೆ ಇದೆ. ಮಾಟಮಂತ್ರ ಯೋಗಾದಿಗಳು ಆಗಿದೆ, ಮತ್ತು ಅನೇಕ ರೀತಿಯಲ್ಲಿ ಎಷ್ಟೋದ್ರೂ ಏನು ಮಾಡಿದ್ರೂ ಪ್ರಯೋಜನ ಆಗ್ತಾ ಇಲ್ಲ ಎನ್ನುವಂತಹ ಭಾವ ಜಾಗೃತವಾಗ್ತಾ ಇದ್ದರೆ ಅದಕ್ಕೆ ಇದೆಲ್ಲ ಕೂಡ ದೋಷಗಳಾಗುವುದರಿಂದ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆಯನ್ನು ನಿರಂತರ ಮಾಡ್ತಾ ಬನ್ನಿ ದೋಷಕ್ಕಾಗಿ. ಆ ಮೂಲಕವಾಗಿ ಇಂತಹ ಮಾಟಮಂತ್ರಾದಿ ದೋಷಗಳಿಂದಲೂ ಕೂಡ ಹೊರಬರಲಿಕ್ಕೆ ಅವಕಾಶ ನಿಮಗಿದೆ. ಅದೇ ರೀತಿಯಾಗಿ ಇಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯೆಂದು ಮಾಟಮಂತ್ರಾದಿ ದೋಷಗಳಿಗೆ ಅಮಾವಾಸ್ಯೆಯೆಂದು ಮತ್ತು ಪೌರ್ಣಿಮೆಯೆಂದು ನಿಮ್ಮ ಉತ್ತಮ ಆಶೋತ್ತರಗಳಿಗೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರವನ್ನು ನಡೆಯುತ್ತೆ. ಅದಕ್ಕೂ ಕೂಡ ನಿಮಗೆ ಸಂಕಲ್ಪಿಸಲಿಕ್ಕೆ ಅವಕಾಶವನ್ನು ನಾವು ಫೋನ್ಪೇ ಮೂಲಕವಾಗಿ ನಮಗೆ ಕಳುಹಿಸಿದರೆ ಅದರ ಆ ಸಂಕಲ್ಪವನ್ನು ಬರೆದು ಮತ್ತು ನಿಮ್ಮ ಆ ಒಂದು ಅಡ್ರೆಸ್ಸನ್ನು ಕೂಡ ಬರೆಯುವುದರ ಮೂಲಕವಾಗಿ ಇದರಲ್ಲಿ ನಿಮಗೆ ಅವಕಾಶ ಕಲ್ಪಿಸಲಾಗಿದೆ. ಅದಕ್ಕೋಸ್ಕರವಾಗಿ ಕೂಡ ಇಲ್ಲಿ ಶಾಂತಿ ನಡೆಯುತ್ತೆ. ಅದೇ ರೀತಿ ಗುರು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ರಾಷ್ಟ್ರಾಧಿಪತಿಯಾಗಿ ಧನು ರಾಶಿಯವರಿಗೆ. ರಾಷ್ಟ್ರಾಧಿಪತಿಯಾದಂತಹ ಗುರುವೇ ಅಷ್ಟಮಕ್ಕೆ ಸಂಚಾರ ಮಾಡ್ತಾ ಇರುವುದು ಕೂಡ ಸಂಪೂರ್ಣ ಸಹಕಾರ ಸಿಗದ ಯೋಗದಿಂದ ಸೋಮವಾರ ಪಾಡ್ಯದಿಂದ ಗುರುವಾರ ಅಂದರೆ ಈ ಗುರುವು 1/6/26 ಸೋಮವಾರದ ದಿವಸ ಇವನು ಕರ್ಕಾಟಕ ಪ್ರವೇಶ ಮಾಡಿದಾಗಿನಿಂದ ದೈವ ಬಲದ ಕೊರತೆ ಉಂಟಾಗುವ ಯೋಗ ಇದ್ದಿದ್ದರಿಂದ ನಮ್ಮ ಪ್ಲೇ ಲಿಸ್ಟಲ್ಲಿ ಹೋಗಿ ದೈವ ಬಲದ ಇಲ್ಲದ ರಾಶಿಗಳು ಏನು ಮಾಡಬೇಕೆನ್ನುವ ಉಪಯುಕ್ತ ಮಾಹಿತಿಯ ವಿಡಿಯೋವನ್ನು ನೋಡುವ ಮೂಲಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಗುರು ಶಾಂತಿಗೆ ಕೂಡ ನೀವು ಸಂಕಲ್ಪಕ್ಕೆ ಇಲ್ಲಿ ಅವಕಾಶ ಇದೆ. ನಿಮಗಿಷ್ಟವಾದ ಹಣವನ್ನು ಇಲ್ಲಿ ಕಳುಹಿಸಿ ಸಂಕಲ್ಪಕ್ಕೆ ನೀವು ಬರೆಸಲಿಕ್ಕೆ ಅವಕಾಶ ಇದೆ. ಆ ಮೂಲಕ ಗುರುಗ್ರಹಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಅದೇ ರೀತಿಯಾಗಿ ಗುರು ಆರಾಧನೆ ಮಾತೃಪಿತೃವರ್ಗದ ಆಶೀರ್ವಾದ ಬಲವನ್ನು ಪಡೆಯುವುದು ಅತಿ ಮುಖ್ಯವಾಗಿ ಧನುರಾಶಿಯವರಿಗೆ ಕಂಡುಬರುತ್ತೆ. ಇನ್ನು ತೃತೀಯದಲ್ಲಿ ರಾಹು ಇದ್ದು ದ್ವಿತೀಯಕ್ಕೆ ರಾಹು ಬಾಧಿತವಾಗಿರುವುದರಿಂದ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ತುಂಬ ತೊಂದರೆಗಳು ಬರ್ಬೋದು. ಆದರೂ ಕೂಡ ಗುರುವಿನ ದೃಷ್ಟಿ ಇಲ್ಲಿರುವುದರಿಂದ ದತ್ತಾತ್ರೇಯನ ಋಣ ವಿಮೋಚನ ಮಂತ್ರವನ್ನು ಕೇಳ್ತಾ ಅದನ್ನು ಮಾಡ್ತಾ ಬಂದಾಗ ಅಂತಹ ಸಾಲಬಾಧೆಗಳಿಂದ ಮುಕ್ತರಾಗಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಈ ವಿಡಿಯೋದ ಕೊನೆಯಲ್ಲಿ ದತ್ತಾತ್ರೇಯನ ಋಣ ವಿಮೋಚನಾ ಸ್ತೋತ್ರ ಮತ್ತು ಶುಕ್ರನ ಗುರುವಿನ ಸ್ಥಿತಿಗತಿಗಳಾಗಿ ಕಸಾರದೇವಿಯ ಭಜನ್ ಅಂತಂದರೆ ಅಲ್ಲಿದ್ದು ಮನದುರ್ಗಿಯ ಭಜನೆ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೇವೆ. ಮಹಾಗಣಪತಿ ನಾಗಶಕ್ತಿ ವಿನಾಯಕನ ಭಜನೆ ಕೂಡ ಇದೆ. ಆಂಜನೇಯನ ಆರಾಧನೆ ಕೂಡ ಇದೆ ಈ ಬುಧನ ಒಂದು ಉತ್ತಮ ಪದಕ್ಕಾಗಿ. ಹಾಗಾಗಿ ಅದನ್ನು ಕೂಡ ನೀವು ಮಾಡ್ತಾ ಬನ್ನಿ, ನಿತ್ಯ ಅದನ್ನು ಕೇಳ್ತಾ ಬನ್ನಿ. ಆ ಮೂಲಕವಾಗಿ ನಿಮಗೆ ಉತ್ತಮವಾದ ಯೋಗವನ್ನು ಅನುಭವಿಸುವುದನ್ನು ನೀವು ನಿಮ್ಮ ವೈಯಕ್ತಿಕ ಪ್ರಯತ್ನದಿಂದ ಮಾಡ್ತಾ ಬನ್ನಿ. ತೃತೀಯದಲ್ಲಿರುವ ರಾಹು ನಿಮ್ಮ ಅನೇಕ ಮಾತುಕತೆಗಳನ್ನು ಹಾಳು ಮಾಡ್ತಾನೆ, ಸಂಬಂಧಗಳನ್ನು ಹಾಳು ಮಾಡುವ ಯೋಗಗಳು ಕಂಡುಬರುತ್ತೆ. ಆದ್ದರಿಂದ ನಾಗಶಕ್ತಿ ವಿನಾಯಕನ ನಿರಂತರ ಮಾನಸ ಪೂಜೆಯನ್ನು ಮಾಡಿ. ಅತಿ ಮುಖ್ಯವಾಗಿ ಇಲ್ಲಿ ರಾಹುವಿನ ಸ್ಥಿತಿಯಂತ್ರ ಚತುರ್ಥದಲ್ಲಿದೆ ಅಂತಾದರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಈ ಕೇತುವು ಬಾಧಿತನಾಗ್ತಾನೆ. ಇಲ್ಲಿ ಭಾಗ್ಯದಲ್ಲಿ ಬಂದು ಈ ಕೇತು ಕುಳಿತುಕೊಳ್ತಾನೆ. ಹಾಗಾಗಿ ಉದ್ಯೋಗಾಧಿಪತಿಯ ಬುಧನ ಉತ್ತಮವಾದಂಥ ಸ್ಥಿತಿಗತಿಗಳಿಂದ ಉದ್ಯೋಗಕ್ಕೆ ಉತ್ತಮವಾದ ಫಲವಿದ್ದರೂ ಕೂಡ ಭಾಗ್ಯೋದಯ ಆಗುವುದಿಲ್ಲ. ಆದ್ದರಿಂದ ಆ ಕೇತುವಿನ ಸ್ಥಿತಿಗತಿಗಳಿಂದ ನಿಮ್ಮ ನಿಜವಾದ ಯೋಗವೇ ನಿಮಗೆ ಗೋಚರವಾಗದ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಜೀವನ ಪೂರ್ತಿ ಸಮಯ ವ್ಯರ್ಥವಾಗಿ ಹೋಗುವ ಚಿಂತನೆ ಇರ್ತದೆ. ಆದ್ದರಿಂದಾಗಿ ಆ ಕೇತುವಿನ ದೋಷ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ದಯವಿಟ್ಟು ಮಾಡ್ತಾ ಬನ್ನಿ. ಅದರ ಫಲವನ್ನು ದಯವಿಟ್ಟು ಪಡೀರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೇನೆ. ಚತುರ್ಥಾಧಿಪತಿ ಅಷ್ಟಮ, ಚತುರ್ಥದಲ್ಲಿ ಶನೈಶ್ವರನ ವಿದ್ಯಮಾನವು ಅನೇಕ ವಿಧವಾದ ಮಾನಸಿಕ ಸುಖವನ್ನು ನಿಧಾನಗತಿಯಲ್ಲಿ ಕೊಡ್ತಕ್ಕಂಥ ಯೋಗ. ಪಂಚಮದಲ್ಲಿ ಕುಜ ವ್ಯಯಾಧಿಪತಿಯಾಗಿ ಕುಜನು ಪಂಚಮದಲ್ಲಿ ವಿರಾಜಮಾನನಾಗಿದ್ದರಿಂದಾಗಿ ನಿಮ್ಮ ಯಾವ ಯೋಚನೆಗಳು ಅತ್ಯಂತ ವೇಗವಾಗಿ ಸಂಚರಿಸುವ ಮಹಾಯೋಗ ಇದಾಗಿದೆ. ಅದರಿಂದ ಉತ್ತಮವಾದ ಫಲವನ್ನು ಪಡೆಯಲಿಕ್ಕೆ ಯೋಗ್ಯ ಇದೆ. ಪಿತೃಕ್ಷೇತ್ರದಲ್ಲಿ ಅಥವಾ ಪುತ್ರಕ್ಷೇತ್ರದಲ್ಲಿರುವಂತಹ ಕುಜನಿಂದಾಗಿ ವಿದ್ಯಾಕ್ಷೇತ್ರ ಜ್ಞಾನಕ್ಷೇತ್ರದಲ್ಲಿರುವ ಪಿತೃಗಳಿಂದ ಪುತ್ರರಿಂದ ಕೂಡ ಜ್ಞಾನವನ್ನು ಪಡೆಯುವ ಯೋಗ ಅಷ್ಟೇ ಅಲ್ಲ, ಅತ್ಯಂತ ಉತ್ತಮವಾದಂತಹ ಜ್ಞಾನವನ್ನು ವಿಶಿಷ್ಟವಾದ ಜ್ಞಾನವನ್ನು ಪಡೆಯುವ ಮಹಾಯೋಗ ಕೂಡ ಆಗಿದೆ. ಆದರೆ ವಿದ್ಯಾಸ್ಥಾನದಲ್ಲಿ ಕುಜನ ಆ ಒಂದು ರಜೋಗುಣದ ಆಧಿಕ್ಯತೆಯಿಂದ ವಿದ್ಯೆಯು ಅಹಂಕಾರವಾಗಿ ಪರಿವರ್ತನೆ ಆದರೆ ಮಾತ್ರ ಇದು ನಿಮಗೆ ಕೆಟ್ಟ ಫಲವನ್ನು ಕೂಡ ಕೊಡುವ ಯೋಗವನ್ನು ಹೊಂದಿದೆ. ಹಾಗಾಗಿ ಅಹಂಕಾರ ರಾಹಿತ್ಯದ ಯಾವ ಜ್ಞಾನ ಇದೆ ನಿಮಗೆ ಅದು ಅತ್ಯುತ್ತಮವಾದ ಫಲವನ್ನು ಖಂಡಿತವಾಗಿಯೂ ನೀಡಬಲ್ಲದು. ಇನ್ನು ಈ ಧನುರಾಶಿಯಿಂದ ಷಷ್ಠಾಧಿಪತಿಯು ಸಪ್ತಮದಲ್ಲಿ ಗೋಚರವಾಗ್ತಾ ಇರೋದರಿಂದ ಪೂರ್ವ ಶತ್ರುಗಳು ನಿಮಗೆ ಸಹಕಾರವನ್ನು ಕೊಡುವ ಮಹಾಯೋಗವಾಗಿ ಪತಿ ಪತ್ನಿಯರಲ್ಲಿ ವಿರಸ ಸಂಪೂರ್ಣ ನಿರ್ಮೂಲನೆಯಾಗಿ ಉತ್ತಮ ಫಲಕ್ಕೆ ಬರುವಂತಹ ಎಲ್ಲ ಲಕ್ಷಣಗಳು ಗೋಚರವಾಗ್ತವೆ. ಸಪ್ತಮದಲ್ಲಿಯ ರವಿ ಬುಧ ಸ್ಥಿತಿ ಎನ್ನುವಂಥದ್ದು ದಶಮಾಧಿಪತಿಯ ಬುಧನ ಮತ್ತು ಒಂದು ಭಾಗ್ಯಾಧಿಪತಿಯ ರವಿಯ ಸಂಯೋಗ ಎನ್ನುವಂಥದ್ದು ನಿಮಗೆ ಅತ್ಯುತ್ತಮವಾದ ಭಾಗ್ಯೋದಯ ಇದೆ ಎನ್ನುವುದನ್ನು ತೋರಿಸ್ತಾ ಇದೆ. ಅದರ ಭಾಗ್ಯದಲ್ಲಿ ಕೇತು ಅದನ್ನು ಪ್ರತಿಬಂಧಕವಾಗಿ ಗೊತ್ತಾಗದ ಹಾಗೆ ಮಾಡ್ತಾನೆ. ಹಾಗಾಗಿ ಇಂತಹ ಒಂದು ಅವಸ್ಥೆಗಳು ಇಲ್ಲಿ ಕಂಡು ಬರುವಂಥದ್ದು. ಇನ್ನು
ಸಪ್ತಮ ಮತ್ತು ಅಷ್ಟಮದಲ್ಲಿ ಈಗಾಗಲೇ ಹೇಳಿದಾಗೆ ಗುರು ಶುಕ್ರ ಯುತಿ ಎನ್ನುವಂಥದ್ದು ನಿಮಗೆ ದಯವಿಟ್ಟು ದುರ್ಗಿ ಆರಾಧನೆ ಮತ್ತು ಗುರು ಆರಾಧನೆಯನ್ನು ಮಾಡುವ ಮೂಲಕವಾಗಿ ಉತ್ತಮ ಫಲ ಪಡೆಯಿರಿ. ರಾಷ್ಟ್ರಾಧಿಪತಿ ಉಚ್ಚನಾಗಿರುವುದರಿಂದ ಮಹಾಯೋಗವನ್ನು ಪಡೆಯುವ ಯೋಗವು ಕೂಡ ನಿಮಗಿದೆ. ಇನ್ನು ದಶಮಾಧಿಪತಿ ಎನ್ನುವಂತನು ನೇರವಾದ ದೃಷ್ಟಿ ಇದ್ದಿದ್ದರಿಂದ ಉದ್ಯೋಗಾದಿಗಳು. ಇನ್ನು ಏಕಾದಶಾಧಿಪತಿ ಆದ ಬುಧನು ದಶಮಾಧಿಪತಿಯ ಜೊತೆಗೆ ಇರುವುದರಿಂದಾಗಿ ನಿಮ್ಮ ಎಲ್ಲ ರೀತಿಯ ಲಾಭಗಳು ನಿಮಗೆ ರವಿ ಬುಧ ಯೋಗದಿಂದ ಶಿವನ ಆರಾಧನೆ ಮತ್ತು ವಿಷ್ಣು ಅಥವಾ ಆಂಜನೇಯನ ಆರಾಧನೆಯಿಂದ ಅತಿ ಸುಲಭವಾಗಿ ಪಡೆಯುವ ಯೋಗವನ್ನು ನೀವು ಪಡೆದಿದ್ದೀರಿ. ಅದೇ ರೀತಿಯಾಗಿ ವ್ಯಯಾಧಿಪತಿಯಾದಂತಹ ಶುಕ್ರನು ಅಷ್ಟಮಕ್ಕೆ ಗೋಚರ ಹೋಗಿರುವುದರಿಂದ ಸಪ್ತಮದಲ್ಲಿರುವುದರಿಂದ ಕಳೆದು ಹೋದದ್ದನ್ನು ಮತ್ತೆ ಪಡೆಯುವ ಯೋಗವನ್ನು ಗುರುವಿನ ಉಚ್ಚ ಸ್ಥಾನದಿಂದ ನಿಮಗೆ ಲಭ್ಯವಾಗುವ ಮಹಾಯೋಗ ಇದೆ. ವೈಯಕ್ತಿಕವಾದ ಸಾಮರ್ಥ್ಯದಿಂದ ನೀವು ಅದನ್ನು ಪಡೆಯುವಂತಹ ಯೋಗವನ್ನು ಹೊಂದಿದ್ದೀರಿ. ಆದರೂ ಕೂಡ ನಿಮಗೆ ಯೋಗ ಬರ್ತಾ ಇಲ್ಲ ಅಂದರೆ ನಾಗಶಕ್ತಿ ವಿನಾಯಕನ ಆರಾಧನೆ, ಗುರು ದುರ್ಗಿ ಆಂಜನೇಯ ಆರಾಧನೆಯನ್ನು ಖಂಡಿತ ಮಾಡಬೇಕಾಗಿ ವಿನಂತಿ. ಹಾಗೆಯೇ ಈ ವಿಡಿಯೋವನ್ನು ನೋಡಿ ಈ ಹಿಂದೂ ಕೂಡ ನಮಗೆ ಸಹಕಾರ ಮಾಡಿದಂತಹ ಶೇರ್ ಮಾಡಿದಂತಹ ಎಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಅನೇಕರಿಗೆ ಶೇರ್ ಮಾಡಿ ಅವರ ಜೀವನ ಕೂಡ ಪಾವನ ಆಗುವಂತೆ ಮಾಡುವ ಪುಣ್ಯ ನಿಮ್ಮದಾಗಲಿ. ಈ ವಿಡಿಯೋದ ಮುಂದಿನ ಭಾಗವನ್ನು ಕೂಡ ನೋಡಿ ಲಾಭವನ್ನು ಪಡೆಯಿರಿ. ಈಗ ವೈಶಾಖ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು ಮಿತ್ರರೇ. ಈ ಬಾರಿ ಇಬ್ಬರು ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿರೋದು ವಿಶೇಷ. ರಾಘವೇಂದ್ರ ಎನ್ ಮತ್ತು ಸುರೇಶ್ ರಾಮಸ್ವಾಮಿ ಅವರು 2ನೇ ಬಾರಿ ಆಯ್ಕೆ ಆಗಿರುವುದು ಕೂಡ ಅತ್ಯಂತ ವಿಶೇಷ ಹಾಗೂ ಇವರಿಬ್ಬರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳು. ಮೊದಲನೇದಾಗಿ ರಾಘವೇಂದ್ರ ಎನ್ ಅವರು ವೈ ಇಟ್ ಇಸ್ ಕಾಲ್ಡ್ ನಾಗಶಕ್ತಿ ವಿನಾಯಕ ವಿಚ್ ನಾಗ ಇಸ್ ಇನ್ವಾಲ್ವ್ಡ್ ಔಟ್ ಆಫ್ 8 ನಾಗಾಸ್ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗಶಕ್ತಿ ವಿನಾಯಕ ಎಂಬುದಾಗಿ ಯಾಕೆ ಹೇಳ್ತಾರೆ ಮತ್ತು ಇದಕ್ಕೆ 8 ನಾಗನಲ್ಲಿ ಇಲ್ಲಿರುವಂತಹ ನಾಗ ಯಾವುದು? ಪುರಾಣದ ಆಧಾರದ ಮೇಲೆ ತಕ್ಷಕ ನಾಗ, ಇಲ್ಲಿ ತಕ್ಷಕ ನಾಗನ ಪ್ರತಿಬಿಂಬ. ಇನ್ನು ನಾಗಶಕ್ತಿ ವಿನಾಯಕ ಎನ್ನುವುದಕ್ಕೆ ನಮ್ಮ ಮುಂದಿನ ಲೈವ್ ಪ್ರೋಗ್ರಾಮ್ಗಳಲ್ಲಿರ್ಬೋದು ಅಥವಾ ನಮ್ಮ ನಾಗಶಕ್ತಿ ವಿನಾಯಕ ಪ್ಲೇ ಲಿಸ್ಟ್ನಲ್ಲಿರುವಂತಹ ಯಾವ ವಿಡಿಯೋಸ್ಗಳಿರ್ಬೋದು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಒಂದೆರಡು ಮಾತಿನಲ್ಲಿ ಹೇಳಬೇಕಿದ್ರೆ, ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವಿ ಮನು ಅಂತರಿಕ್ಷ ವಿವಿಧೇಭ್ಯ ಸರ್ಪೇಭ್ಯೋ ನಮಃ. ಅಂತರಿಕ್ಷದಿಂದ ಸ್ವರ್ಗಲೋಕದವರಿಗೆ ಇರ್ತಕ್ಕಂತಹ ಈ ನಾಗನಿಗೆ ನಮಸ್ಕಾರ ಇತ್ಯಾದಿಗಳು ಸಂಕರ್ಷಣ ಶಕ್ತಿಯ ಆಧಾರದ ಮೇಲೆ ಯಾವ ಭೂಮಿ ನಿಂತಿದೆ, ಆದಿಶೇಷನ ತಲೆಯ ಮೇಲೆ ಸಂಕರ್ಷಣ ಆಕರ್ಷಣ, ಅದೇ ಗುರುತ್ವಾಕರ್ಷಣ, ಗ್ರಾವಿಟಿ ಪವರ್ ಅಂತ ವೈಜ್ಞಾನಿಕವಾದ ಆಧಾರ ಕಂಡುಬರ್ತದೆ. ಗ್ರಾವಿಟಿ ಪವರ್ ಅಥವಾ ಆಕರ್ಷಣ ಅದೊಂದು ಶಕ್ತಿ ಕೂಡ ಹೌದು. ಅದೇ ರೀತಿಯಾಗಿ ವಿನಾಯಕ, ನಾಗಶಕ್ತಿ ವಿನಾಯಕ ಅಂತ ಸೇರಿರುವುದರಿಂದ ನಾಗ ಯಜ್ಞೋಪವೀತ ಗಣಪತಿ. ಪುರಾಣ ಆಧಾರದ ಮೇಲೆ ನಾಗ ಯಜ್ಞೋಪವೀತನೇ ನಮಃ. ಆ ಒಂದು ಯಜ್ಞೋಪವೀತ ಅದರ ಕಥೆಯನ್ನು ಈ ಹಿಂದೆ ಕೂಡ ಹೇಳಿದ್ವಿ, ದಯವಿಟ್ಟು ಆಲಿಸ್ಬೋದು. ಅನೇಕ ಬಾರಿ ನಾವು ಹೇಳಿದ್ದೇವೆ ಅದನ್ನು. ಹಾಗಾಗಿ ಆ ನಾಗನ ಶಕ್ತಿಯುಕ್ತವಾಗಿ ಆ ಪವಿತ್ರ ನಾಗನ ಶಕ್ತಿಯೊಂದಿಗೆ ಸೇರಿರುವಂತಹ ವಿನಾಯಕ. ರಾಹು ಮತ್ತು ಕೇತುವಿನ ನಾಗ ದೋಷ ಪರಿಹಾರಕ್ಕೆ ರಾಹು ಮತ್ತು ಕೇತು ಏನಿದೆ ಸಂಪಾತ ಬಿಂದುಗಳು ಏನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಭೌಗೋಳಿಕವಾಗಿ ಆ ಸಂಪಾತ ಬಿಂದುಗಳ ಪ್ರಭಾವಕ್ಕೆ ಒಳಗಾಗುವ ದೋಷ ನಿವಾರಣೆಗಾಗಿ ಈ ಒಂದು ರಾಹುವಿನ ಶಕ್ತಿಯುತವಾದಂತಹ ಈ ಕೇತುವಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕ ಪವಿತ್ರ ನಾಗ. ನಮಗೆ ಗೊತ್ತಿದೆ ನ್ಯಾವಿಗೇಷನ್ ಅಂತ ಏನು ಕರಿತೀವಿ, ಭೂಮಿಯ ಸುತ್ತ ಇರ್ತಕ್ಕಂತಹ ಆ ಒಂದು ಯಾವ ಭೂಮಿಯ ಸುತ್ತ ಒಂದು ಈ ರೀತಿಯಾದ ಚಿತ್ರಣವನ್ನು ಮಾಡ್ತಾರೆ. ಅಯಸ್ಕಾಂತೀಯ ಕ್ಷೇತ್ರೀಯವಾದಂತಹ ಅಯಸ್ಕಾಂತೀಯ ಪ್ರಭಾವವನ್ನು, ಮ್ಯಾಗ್ನೆಟಿಕ್ ಆ ಒಂದು ವೇವ್ಸನ್ನು ಹೀಗೆ 8ರ ಆಕಾರದಲ್ಲಿ ಅದು ಬರುತ್ತೆ. ಅದನ್ನೇ ಪವಿತ್ರ ಅಂತ. ಯಾವ ಆ 8ರ ಆಕಾರದಿಂದ ಭೂಮಿಯು ವೃತ್ತವಾಗಿದ್ದರೂ ಕೂಡ ಅದು ದೀರ್ಘ ಅಂಡಾಕಾರದಲ್ಲಿ ಚಲನೆಯನ್ನು ಹೊಂದುತ್ತೆ. ಆದ್ದರಿಂದಾಗಿ ಇದಕ್ಕೆ ವೈಜ್ಞಾನಿಕವಾಗಿ ಸರಿಯಾದ ಆಧಾರ ಸಿಗದೇ ಇದ್ದರೂ ಕೂಡ ಆ ಒಂದು ಕಾಂತೀಯ ಕ್ಷೇತ್ರೀಯ ಪ್ರಭಾವದಿಂದಲೇ ಈ ರೀತಿಯಾದ ಅಂಡಾಕಾರದ ಈ ಒಂದು ಯಜ್ಞೋಪವೀತವು ಕೂಡ ಅಂಡಾಕಾರದಲ್ಲಿ ಬ್ರಹ್ಮಾಂಡವಾದಂಥ ವಿನಾಯಕನ ಹೊಟ್ಟೆಯ ಭಾಗವನ್ನು ಸುತ್ತುವರಿಯುತ್ತೆ. ಇದರಿಂದಾಗಿ ಆ ಒಂದಕ್ಕೊಂದು ಗ್ರಹಗಳು ಯಾವುದೇ ರೀತಿಯಾದ ಸಂಘರ್ಷಕ್ಕೆ ಒಳಗಾಗದೆ ಉತ್ತಮವಾದಂಥ ಶಿವ ಆಕಾರವನ್ನು ಹೊಂದುತ್ತವೆ, ಅಂದರೆ ಶಿವಲಿಂಗವಾಗುತ್ತವೆ. ಆದ್ದರಿಂದಾಗಿ ಇಷ್ಟು ಹೇಳಿ ಮುಂದೆ ವಿಶೇಷವಾದ ಮುಂದಿನ ವಿಡಿಯೋಗಳಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇವರು ರಾಮಸ್ವಾಮಿ ಅವರು ಕೇಳಿದ್ದಾರೆ, ಸುರೇಶ್ ರಾಮಸ್ವಾಮಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಧಾರ್ಮಿಕತೆಗೂ ನೈಜ ಜೀವನ ವಿಶ್ಲೇಷಣೆಗೂ ಏನು ಸಂಬಂಧ ಅಂತ. ಮಿತ್ರರೇ, ಈ ಧಾರ್ಮಿಕತೆ ನೈಜ ಜೀವನ ವಿಶ್ಲೇಷಣೆ, ಧರ್ಮವಿಲ್ಲದ ಜೀವನವೇ ಇಲ್ಲ, ಸತ್ಯ ಹೈವ ಪರಮೋ ಧರ್ಮ ಅಂತ ವ್ಯಾಸ ಮಹರ್ಷಿ ಹೇಳ್ತಾನೆ. ಧರ್ಮೋ ರಕ್ಷತಿ ರಕ್ಷಿತ, ಸತ್ಯೋ ರಕ್ಷತಿ ರಕ್ಷಿತ. ಹಾಗಾಗಿ ಸತ್ಯದ ಆಚರಣೆಯ ಧರ್ಮಾಚರಣೆ, ಸತ್ಯ ವಾಕ್ಯಾಯ ನಮಃ,
ಸತ್ಯ ಶ್ರೋತ್ರೇ ನಮಃ, ಸತ್ಯ ಚಕ್ಷುಷೇ ನಮಃ ಎಂಬುದಾಗಿ ಸತ್ಯನಾರಾಯಣ ಕಥೆಯಲ್ಲಿ ಬರುವ ಅಷ್ಟೋತ್ತರ. ಹಾಗಾಗಿ ಆ ಅಷ್ಟೋತ್ತರದಲ್ಲಿ ಬರ್ತಕ್ಕಂಥ ಇದರಿಂದ ನಾವಾಡುವ ಸತ್ಯವೇ ನಿಜವಾದ ಧರ್ಮ ಎಂಬುದಾಗಿ ಹೇಳುವುದರಿಂದಾಗಿ ಸತ್ಯದ ಪರಿಪಾಲನೆಯೇ ಧರ್ಮ ಆಗಿರೋದ್ರಿಂದ ನಮ್ಮ ಜೀವನವು ಕೂಡ ಸತ್ಯದ ಆಧಾರದ ಮೇಲೆ ಇದ್ದಾಗ ಧರ್ಮಯುಕ್ತವಾದ ಜೀವನವಾದಾಗ ಉತ್ತಮ ಸಮಾಜ ಮತ್ತು ಸಮಸ್ತ ಜೀವನವು ಕೂಡ ಉತ್ತಮತೆಯರಿಗೆ ಹೋಗುತ್ತೆ. ಇದು ಒಂದು ರೀತಿಯ ಉತ್ತರವಾದ. ಇದಕ್ಕೆ ಅನೇಕ ರೀತಿಯ ಉತ್ತರಗಳು ಖಂಡಿತವಾಗಿಯೂ ಇದೆ. ಧಾರ್ಮಿಕತೆಯ ಚಿಂತನೆಯನ್ನು ನಾವು ಗಮನಿಸಿದಾಗ ಅಲೌಕಿಕ ಚಿಂತನೆ ಎಂಬುದಾಗಿ ಇನ್ನೊಂದು ರೀತಿಯಲ್ಲಿ ನಾವು ಗಣಿಸಿದಾಗ ಲೌಕಿಕ ಮತ್ತು ಅಲೌಕಿಕ ಚಿಂತನೆಯ ವಿಷಯದಲ್ಲಿ ಅನೇಕ ಬದಲಾವಣೆ ಇದೆ. ಸಣ್ಣದಾಗಿ ಮಾತ್ರ ವಿವರಣೆಯನ್ನು ಕೊಡ್ತೇನೆ, ಸಮಯ ಆಗೋಗುತ್ತೆ. ಅದರಿಂದಾಗಿ ನನಗೆ ಬಯಸಿಕೊಳ್ಳುವಂತಹ ಯೋಗ ನನಗಿದ್ದರೆ ಬೈಯುವವನೊಬ್ಬನು ಇದ್ದೇ ಇರ್ತಾನೆ. ಅದೇ ಪೂರ್ವಜನ್ಮದ ಕರ್ಮದ ಪ್ರಕಾರ ಅವನು ಬಂದು ನನಗೆ ಎದುರಿಗೆ ಬೈತಾನೆ. ಉದಾಹರಣೆಗೆ ಅನೇಕರು ಕೇಳಿದ ಪ್ರಶ್ನೆಯನ್ನು ನಿಮ್ಮ ಎದುರಿಗಿರ್ತೇನೆ. ಜ್ಯೋತಿಷ್ಯ ಮಾರ್ಗದಲ್ಲಿ ಬಂದಂತಹ ಅನೇಕ ಸ್ತ್ರೀಯರು ಕೇಳಿದಂಥದ್ದು ಕಾರಣ ಇಷ್ಟೇ. ಅವರ ನೋವನ್ನು ತಡೆದುಕೊಳ್ಳೋದಕ್ಕಾಗದೆ ಅತಿಯಾದ ಸಂಕಷ್ಟದಲ್ಲಿದ್ದಂತಹ ಸ್ತ್ರೀಯರು ಕೇಳಿದರು, ನನಗೆ ಇವನನ್ನು ಮದುವೆ ಆಗದಿದ್ದರೆ ಈ ಸಂಕಷ್ಟದಿಂದ ಹೊರಗಿರ್ತಿದ್ದ, ಇವನಿಂದ ಇಷ್ಟೊಂದು ಟಾರ್ಚರ್ ಆಗ್ತಾ ಇದೆ, ಹಾಗಾಗಿ ಇಂಥವರಿಂದ ದೂರ ಆಗೋದಕ್ಕೆ ನನಗೆ ಸಾಧ್ಯ ಆಗ್ತಿತ್ತ, ಬೇರೆಯವ್ರನ್ನ ಮದುವೆ ಆದರೆ ಈ ರೀತಿ ಆಗ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಇವರ ಜಾತಕದಲ್ಲಿರುವ ದೋಷವನ್ನು ಇವರು ಅನುಭವಿಸುವ ಯೋಗ ಇದ್ದಾಗ ಮದುವೆಗಿಂತ ಮುಂಚೆ ಸಿಟ್ಟು ಮಾಡದೇ ಇರತಕ್ಕಂಥ ವ್ಯಕ್ತಿ ಕೂಡ ಇವ್ರನ್ನ ಮದುವೆ ಆದಮೇಲೆ ಇವರಿಗೆ ಟಾರ್ಚರ್ ಕೊಡುವಷ್ಟು ಸಿಟ್ಟು ಮಾಡುವ ಯೋಗವನ್ನು ಕೆಲವರು ಪಡೆದಿರ್ತಾರೆ. ಆಗ ನಮ್ಮ ಕೆಲವರು ಉದ್ಯೋಗದ ಬಗ್ಗೆ ಕೇಳ್ತಾರೆ, ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಇದ್ದರೆ ತೊಂದರೆ ಇರ್ತಿರ್ಲಿಲ್ವಾ? ಇಲ್ಲ, ಉದ್ಯೋಗದಲ್ಲಿ ತೊಂದರೆ ಅನುಭವಿಸುವ ಸಮಯ ಬಂದ ವ್ಯಕ್ತಿಗೆ ಯಾವುದೇ ಜಾಗದಲ್ಲಿ ಉದ್ಯೋಗ ಮಾಡ್ತಾ ಇದ್ರೂ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗೆ ಇಲ್ಲೂ ಕೂಡ ಅಲೌಕಿಕ ಚಿಂತನೆಯನ್ನು ಗಮನಿಸಿದಾಗ ಈ ರೀತಿಯಾದ ಚಿಂತನೆ ಆಗುತ್ತೆ. ಆದರೆ ಲೌಕಿಕ ಚಿಂತನೆಯಲ್ಲಿ ಆ ಜಾಗದಲ್ಲಿ ಮ್ಯಾನೇಜರ್ ತೊಂದರೆ ಕೊಡ್ತಾನೆ, ಅವರು ತೊಂದರೆ ಕೊಡ್ತಾರೆ, ಇಲ್ಲಿ ಗಂಡ ತೊಂದರೆ ಕೊಡ್ತಾನೆ ಅನ್ನೋದಾಗಿ ಲೌಕಿಕವಾಗಿ ಚಿಂತನೆ ಮಾಡ್ತೇವೆ. ಯಾವಾಗ ನಮ್ಮ ಯೋಗ ಹೀಗಿದೆ, ನಾವು ಇದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಬರ್ತದೆ, ಅದು ಧಾರ್ಮಿಕ ಚಿಂತನೆ ಅಥವಾ ಅಲೌಕಿಕ ಚಿಂತನೆ. ಅಲ್ಲಿ ಜೀವನ ಇವತ್ತು ನಮ್ಮ ಕೈಯಲ್ಲಿ ಸಿಗೋದು ಮುಂದಿನ ದಿವಸ ಖಂಡಿತವಾಗಿ ಸಿಕ್ಕಿ ಉತ್ತಮ ಜೀವನ ನಡೆಯುತ್ತೆ. ಎಲ್ಲಿ ಆಗೋದಿಲ್ಲೋ ಅಲ್ಲಿ ಡೈವರ್ಸ್ ಆಗುತ್ತೆ. ಹಾಗೆಯೇ ಉದ್ಯೋಗದ ಬದಲಾವಣೆಗಳು ಕೂಡ ಉಂಟಾಗುತ್ತೆ. ನಾವು ಬಿಟ್ಟ ಮರುದಿವಸ ಆ ಉದ್ಯೋಗದಲ್ಲಿ ತೊಂದರೆ ಕೊಡೋ ವ್ಯಕ್ತಿಯು ಕೂಡ ಬೇರೆ ಕಡೆ ಹೋಗ್ಬಿಟ್ಟಿರ್ತಾನೆ, ಅಯ್ಯೋ ಅವನಿಲ್ಲದೆ ಇದ್ರೆ ನಾವು ಉದ್ಯೋಗದಲ್ಲಿ ಒಳ್ಳೆ ಉದ್ಯೋಗ ಕಳ್ಕೊಂಡಲ್ಲ ಅಂತ ಹೇಳಿದವರು ಇದ್ದಾರೆ. ಹಾಗಾಗಿ ನಮ್ಮ ಯೋಗ ಸರಿ ಇಲ್ಲದೆ ಇದ್ದಾಗ ಅನ್ನುವಂಥ ಚಿಂತನೆ ಇದೆಯಲ್ಲ, ಇದು ಧಾರ್ಮಿಕ ಚಿಂತನೆ, ಅಂದರೆ ಅಲೌಕಿಕ ಚಿಂತನೆ. ಲೌಕಿಕವಾಗಿ ನೋಡಿದಾಗ ಅವರದ್ದೇ ತಪ್ಪು, ಅಲೌಕಿಕವಾಗಿ ನೋಡಿದಾಗ ನಮ್ಮದು ತಪ್ಪು. ಯಾಕೆಂದರೆ ನಮ್ಮ ಪೂರ್ವಜನ್ಮದ ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತೇವೆ ಅಂತ. ಹೀಗೆ ಅನೇಕ ವಿವರಣೆಗಳಿದೆ, ಸ್ವಲ್ಪ ಮಾತ್ರ ಹೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋದ ನಂತರ ಬರ್ತಕ್ಕಂತಹ ಭಜನ್ಸ್ ಇತ್ಯಾದಿಗಳನ್ನು ಖಂಡಿತವಾಗಿ ಕೇಳುವ ಮೂಲಕವಾಗಿ ನಿಮ್ಮ ಜೀವನ ಪಾವನವಾಗಲಿ, ಹಾಗೂ ಇದನ್ನು ಶೇರ್ ಮಾಡುವ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. उत्तराखंड अल्मोड़ा की कसार देवी भजन, ये भजन देवी की प्रेरणा से श्री शिवानंद भट्ट क्यादगी इनके द्वारा किया गया है, जो कर्नाटका से। एवं संगीत निर्देशक श्री अनन्या भार्गव बेदूरू कर्नाटका से। भक्ति से आगे बढ़ते हुए देवी की कृपा की पात्र बने। गोचरे ज्ञानदायिनी हृदय निवासिनी श्री चक्रवासिनी नमो नमो। ध्यान गोचरे ज्ञानदायिनी हृदय निवासिनी श्री चक्रवासिनी नमो नमो। नमो नमो देवी नमो नमो नमो। नमो 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 देवी नमो नमो नमो।
सौंदर्य देवी नमो सानंद देवी नमो सौंदर्य देवी नमो सानंद देवी नमो सुरवंदित पदे नमो करुणामृत धारे नमो सुरवंदित पदे नमो करुणामृत धारे नमो ध्यान गोचरे आनंददायिनी नित्य सुमंगल श्री चक्रवासिनी नमो 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 देवी नमो 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 देवी नमो 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 असुरमर्दिनि देवी नमो शिष्टहितैषिणि देवी नमो असुरमर्दिनि देवी नमो शिष्टहितैषिणि देवी नमो कष्ट विभेदिनी देवी नमो सृष्टि विनोदिनी देवी नमो कष्टविभेदिनि देवी नमो सृष्टिविनोदिनि देवी नमो ध्यान गोचरे शांतिदायिनी शत्रु विनाशिनी श्री चक्रवासिनी नमो 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 देवी नमो 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 देवी नमो 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 शिव परिनिष्ठ देवी नमो मुनिजन वंदित देवी नमो शिव परिनिष्ठ देवी नमो मुनिजन वंदित देवी नमो शिखर निवासिनी देवी नमो हिमगिरि पुष्टि देवी नमो शिखर निवासिनि देवी नमो हिमगिरि पुष्टि देवी नमो ध्यान गोचरे हृदय निवासिनी नित्य सुमंगलि शत्रु विनाशिनी श्री चक्रवासिनी नमो नमो ध्यान गोचरे हृदय निवासिनी नित्य सुमंगलि शत्रु विनाशिनी श्री चक्रवासिनी नमो नमो ध्यान गोचरे हृदय निवासिनी नित्य सुमंगलि शत्रु विनाशिनी श्री चक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो माँ गौरी देवी नमो भवानी देवी नमो माँ गौरी देवी नमो ध्यान गोचरे ज्ञानदायिनी हृदय निवासिनि श्री चक्रवासिनि नमो नमो ध्यान गोचरे ज्ञानदायिनी हृदय निवासिनि श्री चक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो माँ गौरी देवी नमो भवानी देवी नमो माँ गौरी देवी नमो ध्यान गोचरे ज्ञानदायिनी हृदय निवासिनि श्री चक्रवासिनि नमो नमो ध्यान गोचरे ज्ञानदायिनी हृदय निवासिनी श्री चक्रवासिनी नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार
कृसारे देवी नमो सौभाग्य देवी नमो कृसार देवी नमो सौभाग्य देवी नमो भवानी देवी नमो माँ गौरी देवी नमो भवानी देवी नमो माँ गौरी देवी नमो ध्यान गोचर ज्ञानदायिनी हृदय निवासिनी श्री चक्रवासिनी नमो नमो अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् श्री गुरुपादुका पंकज पंचकम् श्रीचरणसरोरुहे श्रीचरण सरोरुहे गुरुचरणौ शरणं गुरुचरणौ शरणम् सर्व पाप निवारणौ भव बंधन मोचकौ सर्वपापनिवारणं भवबन्धनमोचकौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् शांतौ प्रशांतौ सुशांतौ कलिमल निवारणौ शान्तो प्रशान्तो सुशान्तो कलिमलनिवारणौ दिव्यौ सुवेद्यौ दिव्यौ सुवेद्यौ वेद वेदांत सारौ वेद वेदान्त सारौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् स्तुत्यौ नित्य प्रसादकौ सर्वसंशयवारकौ स्तुत्यौ नित्य प्रसादकौ सर्वसंशयवारकौ नित्यौ स्तुति प्रसीदकौ नित्यौ स्तुतिप्रसीदकौ सर्वमङ्गलकारकौ सर्वमङ्गलकारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् सेव्यौ सुसेव्यौ अमृतपान समानकौ सेव्यौ सुसेव्यौ अमृतपान समानकौ भव्यौ भुवि भव्यौ भव्यौ भुवि भव्यौ सेव्यौ भवभयनिवारकौ सेव्यौ भव भय निवारकौ
शिवानंद भट्ट क्यादागे अनेन विरचितम् श्री गुरुपादुका पंकज पंचकम् सम्पूर्णम् ॐ स्वस्ति। अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये। दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु। अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये। दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु। अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये। दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु। अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये। दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु। अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये। दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु। अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये। दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवस्य दारिद्र्यात् क्षिप्रदो अवतु। प्रसन्नवदनं देवं प्रमोददायकं विभुम् प्रविघ्नच्छेदकं दिव्यं प्रवन्दे फलदायिनम्। गम्भीरवदनं देवं गम्बीजाक्षरगर्वितम् गकाररूप सर्वस्वं गणेशं नमाम्यहम्। विद्याविवाहयज्ञानान् वन्दे विघ्ननिवारिणम् नागशक्तिसमायुक्तं नागयज्ञोपवीतिनम्। नागयज्ञोपवीतेन भूषितो यज्ञकारणा ब्रह्माण्डव्यापिनं वन्दे नागशक्तिविनायकम्।
विनायकम् वन्देऽहं सततं भक्त्या नागशक्तिविनायकम्। शक्तिविनायका नमो 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 देव नागशक्तिविनायका विद्यादायका विवाहकारका विघ्ननिवारका विनायका विघ्ननिवारका विनायका नमो 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 देव नागशक्तिविनायका नमो 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 देव नागशक्तिविनायका यज्ञकारण पापहरण यज्ञकारण पापहरण पुण्यप्रदायका विनायका पुण्यप्रदायका विनायका नमो 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 देव नागशक्तिविनायका नमो 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 देव नागशक्तिविनायका सर्वमङ्गलकारण सर्वशक्तिप्रदायका शक्तिधाम विराजिता नागशक्तिविनायका शक्तिधाम विराजिता नागशक्ति